ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ದ ಬಿಷಪ್ಸ್ ಕ್ಯಾಂಡಲ್ ಸ್ಟಿಕ್ಸ್ ಈ ನಾಟಕದ ಕನ್ನಡದ ಸರಳವಾದಂತಹ ಒಂದು ಸಾರಾಂಶ, ಕ್ಯಾರೆಕ್ಟರ್ಸ್ನ ಬಗ್ಗೆ ತಿಳಿದುಕೊಳ್ಳೋಣ. ದ ಬಿಷಪ್ಸ್ ಕ್ಯಾಂಡಲ್ ಸ್ಟಿಕ್ಸ್ ಈ ನಾಟಕವನ್ನ ಬರೆದಿರ್ತಕ್ಕಂಥವರು ನಾರ್ಮನ್ ಮೆಕಿನೆಲ್ ಅಂತಕ್ಕಂಥವರು. ಆದರೆ ಈ ದ ಬಿಷಪ್ಸ್ ಕ್ಯಾಂಡಲ್ ಸ್ಟಿಕ್ಸ್ ಅಂತಕ್ಕಂಥದ್ದು ವಿಕ್ಟರ್ ಹ್ಯೂಗೋರವರು ಬರೆದಿರ್ತಕ್ಕಂತಹ ಒಂದು ನಾವೆಲ್ ಆಗಿರುತ್ತೆ. ಲೆಸ್ ಮಿಸರೇಬಲ್ಸ್ ನ ನಾವೆಲ್ನ ಒಂದು ಘಟನೆ ಈ ಒಂದು ದ ಬಿಷಪ್ ಕ್ಯಾಂಡಲ್ ಸ್ಟಿಕ್ಸ್ ನಾಟಕದ ಮೂಲವಾದಂತಹ ಭಾಗವಾಗಿರುತ್ತೆ. ವಿಕ್ಟರ್ ಹ್ಯೂಗೋರವರು ಇದನ್ನ ದ ನೊಬಲ್ ಬಿಷಪ್ ಅಂತಕ್ಕಂತಹ ಒಂದು ಘಟನೆ, ಇಲ್ಲಿ ನಾರ್ಮನ್ ಮೆಕಿನೆಲ್ ರವರು ಆ ಒಂದು ವಿಕ್ಟರ್ ಹ್ಯೂಗೋರವರ ದ ನೋಬಲ್ ಬಿಷಪ್ ಅನ್ನ ಇಲ್ಲಿ ದಿ ಬಿಷಪ್ಸ್ ಕ್ಯಾಂಡಲ್ ಸ್ಟಿಕ್ಸ್ ಅನ್ನುವಂತಹ ಹೆಸರಿನಲ್ಲಿ ಡ್ರಾಮಾವನ್ನ ಮಾಡಿರ್ತಾರೆ. ಈ ನಾಟಕ ಕೇವಲ ಒನ್ ಆಕ್ಟ್ ಪ್ಲೇ ಆಗಿರುತ್ತೆ. ಈ ನಾಟಕದಲ್ಲಿ ಮುಖ್ಯ ಪಾತ್ರಗಳನ್ನು ನಾವು ಗಮನಿಸಿದಾಗ ಮೊದಲನೆಯ ಪಾತ್ರ ಬಂದು ಬಿಷಪ್. ಈ ಒಬ್ಬ ಪಾದ್ರಿ ಆಗಿರ್ತಾರೆ. ಇವರು ಈ ಒಂದು ನಾಟಕದ ಒಂದು ಸೆಂಟ್ರಲ್ ಪಾರ್ಟ್ ಆಗಿರ್ತಾರೆ. ಅವರು ತುಂಬಾ ದಾನಶೀಲ, ದಯೆಯನ್ನು ಹೊಂದಿರತಕ್ಕಂತಹ ಉದಾರವಾದಿ ಮತ್ತೆ ತುಂಬಾ ಔದಾರ್ಯವನ್ನು ಹೊಂದಿರತಕ್ಕಂತಹ ವ್ಯಕ್ತಿಯಾಗಿರ್ತಾರೆ. ಇವರು ತಮ್ಮ ಎಸ್ಟೇಟ್ ಮತ್ತೆ ತಮ್ಮ ಒಂದು ಸೇವಿಂಗ್ಸ್, ತಮ್ಮ ಆಸ್ತಿ ಎಲ್ಲವನ್ನು ಸಹ ಬಡಬಗ್ಗರಿಗೆ ಹಂಚಲು ಸಿದ್ಧರಿರ್ತಾರೆ. ಹಾಗೆ ಅವರು ತಮ್ಮ ಜೀವನವನ್ನ ತುಂಬಾ ಸರಳ ಜೀವನವನ್ನ ನಡೆಸ್ತಾ ಇರ್ತಾರೆ. ಹಾಗೆ ಅವರ ಒಂದು ತತ್ವವನ್ನ ಅವರು ಪಾಲನೆ ಮಾಡ್ತಾ ಇರ್ತಾರೆ. ಜನರು ನನಗೆ ಸುಳ್ಳು ಹೇಳಿದರೆ ಕಳೆದುಕೊಳ್ಳುವವರು ಅವರು, ನಾನಲ್ಲ ಅಂತ ಅವರು ನಂಬುತ್ತಾ ಇರ್ತಾರೆ. ಹಾಗೆ ಈ ಬಿಷಪ್ ಕೂಡ ಅವರ ಮನೆಗೆ ಬಂದಂತಹ ಒಬ್ಬ ಕಾನ್ವಿಕ್ಟ್, ಒಬ್ಬ ಖೈದಿ, ಒಬ್ಬ ಅಪರಾಧಿಗೆ ಆಹಾರವನ್ನ ನೀಡ್ತಾರೆ, ಊಟವನ್ನ ನೀಡ್ತಾರೆ, ವಿಶ್ರಾಂತಿ ಪಡ್ಕೊಳ್ಳೋಕೆ ರೂಮನ್ನ ಕೊಡ್ತಾರೆ. ಕೊನೆಗೆ ಆ ವ್ಯಕ್ತಿ ಆ ಒಂದು ಕ್ಯಾಂಡಲ್ ಸ್ಟಿಕ್ಸ್ ಗಳ ಬಗ್ಗೆ ಗೊತ್ತಾಗುತ್ತೆ. ಆ ವ್ಯಕ್ತಿ, ಆ ಒಬ್ಬ ಅಪರಾಧಿ ಕ್ಯಾಂಡಲ್ ಸ್ಟಿಕ್ಸ್ ಅನ್ನ ಕದ್ದುಕೊಂಡ ನಂತರವೂ ಸಹ ಬಿಷಪ್ ಆತನನ್ನ ತನ್ನ ಸ್ನೇಹಿತವನ್ನು ನಾನೇ ಕೊಟ್ಟು ಅಂತ ಹೇಳಿ ಅಪರಾಧಿಯನ್ನ ಬದಲಾವಣೆ ಮಾಡ್ತಾರೆ. ಇನ್ನು ಎರಡನೇ ಮುಖ್ಯ ಪಾತ್ರ ಅಂದಾಗ ಕಾನ್ವಿಕ್ಟ್, ಅಂದ್ರೆ ಒಬ್ಬ ಅಪರಾಧಿ, ಒಬ್ಬ ಖೈದಿ ಅವರ ಮನೆಗೆ ಬರುತ್ತಾನೆ. ಆತನಿಗೆ ಹೆಸರಿಗಿಂತ ಆತನ ಒಂದು ಖೈದಿ ಸಂಖ್ಯೆ 15729 ಅಂತಕ್ಕಂಥದ್ದು. ಆತ ತುಂಬಾ ಹತಾಶೆಯಾಗಿರ್ತಾನೆ, ದ್ವೇಷದಿಂದ ಕೂಡಿರ್ತಾನೆ. ಆತನ ಕ್ಯಾರೆಕ್ಟರ್ ಒಂದು ಒರಟಾಗಿರುತ್ತೆ. ಆತ 10 ವರ್ಷಗಳ ಕಾಲ ಜೈಲಿನಲ್ಲಿದ್ದು ತುಂಬಾ ಗಟ್ಟಿ ಮನಸ್ಸಿನಿಂದ ಬಂದಂತಹ ವ್ಯಕ್ತಿಯಾಗಿರ್ತಾನೆ. ತನ್ನ ಆತ್ಮವನ್ನೇ ಕಳೆದುಕೊಂಡಿದ್ದೇನೆ ಅಂತ ಹೇಳ್ತಾನೆ. ಅವನು ತುಂಬಾ ಹಿಂಸಾತ್ಮಕ, ಸಂಶಯಾತ್ಮಕ ಮತ್ತೆ ದ್ವೇಷದಿಂದ ತುಂಬಿರ್ತಾನೆ. ಕ್ರೂರ ಮೃಗ ಅಂತ ಆತ ತನ್ನನ್ನ ಅಂದುಕೊಂಡಿರ್ತಾನೆ. ಆದರೆ ಆ ಬಿಷಪ್ಪರನ್ನ ನೋಡಿದ ನಂತರ, ಬಿಷಪ್ಪರನ್ನ ಕ್ಯಾಂಡಲ್ ಸ್ಟಿಕ್ಸ್ ಅನ್ನ ನೀಡಿ ಆ ಬಿಷಪ್ ಆಶೀರ್ವದಿಸಿದ ನಂತರ ಈ ಒಬ್ಬ ಖೈದಿ ತನ್ನ ಮನ ಪರಿವರ್ತನೆಯನ್ನ ಮಾಡಿಕೊಳ್ತಾನೆ. ನಂತರ ಪರ್ಸೋಮ್, ಇಲ್ಲಿ ಬಿಷಪ್ನ ಸಹೋದರಿ ಪರ್ಸೋಮ್. ಆದರೆ ವಿಕ್ಟರ್ ಹ್ಯೂಗೋರವರ ಒಂದು ಕವಿತೆ ಅಥವಾ ಕೃತಿಯಲ್ಲಿ ಬಿಷಪ್ರ ಒಂದು ತಂಗಿ ಹೆಸರು ಬ್ಯಾಪ್ಟಿಸ್ಟೈನ್ ಅಂತ ಇರುತ್ತೆ. ಇಲ್ಲಿ ಪರ್ಸೋಮ್ ಬಿಷಪ್ನ ತಂಗಿಯಾಗಿರ್ತಾಳೆ. ಆಕೆ ಒಂದು ರೀತಿ ತನ್ನ ಅಣ್ಣ ಮಾಡ್ತಕ್ಕಂಥ ದಾನ ಧರ್ಮಗಳು ಎಲ್ಲವನ್ನ ನೋಡಿದಾಗ ಆಕೆ ಒಂದು ರೀತಿ ಕೋಪಗೊಳ್ತಾ ಇರ್ತಾಳೆ. ಆ ಬೆಳ್ಳಿಯ ಪಾತ್ರೆಗಳು, ವಸ್ತುಗಳನ್ನ ದಾನ ಮಾಡುವುದು, ಆಕೆ ಒಂದು ರೀತಿ ವಿಷಾದ ವ್ಯಕ್ತಪಡಿಸ್ತಾ ಇರ್ತಾಳೆ. ಅವರ ಮನೆಗೆ ಬಂದಂತ ಖೈದಿಯನ್ನ ನೋಡಿ ಎದುರ್ತಾಳೆ. ಕಳ್ಳತನದ ಬಗ್ಗೆ ಪೊಲೀಸರಿಗೆ ಕಾಲ್ ಮಾಡೋಕ್ಕೂ ಕೂಡ ಆಕೆ ಮುಂದಾಗಿರ್ತಾಳೆ. ಇನ್ನು ಅವರ ಮನೆಯಲ್ಲಿರ್ತಕ್ಕಂತಹ ಒಬ್ಬ ಸಹಾಯಕಿ, ಸೇವಕಿ ಮೇರಿ, ಆಕೆ ಒಂದು ಚಿಕ್ಕ ಪಾತ್ರವಾಗಿರ್ತಾಳೆ. ಆಕೆ ತನ್ನ ತಾಯಿ ಅನಾರೋಗ್ಯದಿಂದ ಕೂಡಿದ್ದಾಳೆ, ಅನಾರೋಗ್ಯದಿಂದ ಇದ್ದಾಳೆ, ಆಕೆಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದಾಗ ಬಿಷಪ್ ಆಕೆಯ ಮನೆಗೆ ಭೇಟಿ ನೀಡಿ ಅವರ ಒಂದು ಆಕೆ ತಾಯಿಗೆ ಒಂದು ರೀತಿ ಸಹಾಯವನ್ನ ನೀಡಿರ್ತಾರೆ. ಇನ್ನು ಕೊನೆಯ ಚಿಕ್ಕ ಪಾತ್ರ ಅಂದಾಗ ಸಾರ್ಜೆಂಟ್ ಆಫ್ ಜೆಂಡಾರ್ಮ್ಸ್ ನ ಒಬ್ಬ ಸಾರ್ಜೆಂಟ್ ಅಂದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಆಗಿರ್ತಾನೆ. ಈತ ಆ ಕೈದಿಯನ್ನ ಹಿಡ್ಕೊಂಡಿರ್ತಾನೆ. ಕ್ಯಾಂಡಲ್ ಸ್ಟಿಕ್ಸ್ ನೊಂದಿಗೆ ಸಿಕ್ಕಿ ಬಿದ್ದಿರ್ತಕ್ಕಂಥ ಕೈದಿಯನ್ನ ಹಿಡಿದು ಆ ಬಿಷಪ್ ನ ಮನೆಗೆ ಕರ್ಕೊಂಡ್ ಬರ್ತಾನೆ. ಆದ್ರೆ ಬಿಷಪ್ ಆ ಕ್ಯಾಂಡಲ್ ಸ್ಟಿಕ್ಸ್ ಅನ್ನ ನಾನೇ ಆತನಿಗೆ ಕೈದಿಗೆ ಕೊಟ್ಟಿದ್ದೆ ಅಂತ ಹೇಳಿದಾಗ ಈ ಸಾರ್ಜೆಂಟ್ ಏನ್ ಮಾಡ್ತಾರೆ, ಅಲ್ಲಿಂದ ಹೊರಟು ಹೋಗ್ತಾರೆ. ಇನ್ನು ಈ ಒಂದು ಡ್ರಾಮಾದ ಒಂದು ಸೆಟ್ಟಿಂಗ್ಸ್ಗೆ ಬಂದಾಗ ಈಗಾಗಲೇ ಹೇಳಿದ ಹಾಗೆ ಇದು ವಿಕ್ಟರ್ ಹ್ಯೂಗೋರ್ ಅವರ ಕೃತಿಯಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ಘಟನೆಯಾಗಿದೆ. ಆ ಒಂದು ವಿಕ್ಟರ್ ಹ್ಯೂಗೋರ್ ಅವರದ್ದಕ್ಕೂ ಮತ್ತೆ ಈ ನಾಟಕಕ್ಕೂ ಕೆಲವು ಬದಲಾವಣೆಗಳು ಸಹ ಇರುತ್ತೆ. ಇಲ್ಲಿ ಈ ಒಂದು ನಾಟಕ ಪ್ರಾರಂಭ ಆಗ್ತಕ್ಕಂಥದ್ದು ಬಿಷಪ್ ರವರ
ಮನೆಯಲ್ಲಿ ಈ ಒಂದು ನಾಟಕ ಪ್ರಾರಂಭ ಆಗತ್ತೆ. ಆ ಬಿಷಪ್ನ ಮನೆಯಲ್ಲಿ ಆ ಬಿಷಪ್ನ ಸಹೋದರಿ ಆಗಿರ್ತಕ್ಕಂಥ ಪರ್ಸೋಮ್ ಏನ್ ಮಾಡ್ತಾಳೆ, ಅಲ್ಲಿರ್ತಕ್ಕಂತಹ ಬೆಳ್ಳಿಯ ಪಾತ್ರೆಗಳನ್ನ ಎಲ್ಲವನ್ನ ಸುಂದರವಾಗಿ ಅಲ್ಲಿ ಅಲಂಕರಿಸಿರ್ತಾಳೆ. ಅಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಅನ್ನ ಕೂಡ ಇಟ್ಟಿರ್ತಾಳೆ. ಅಂದ್ರೆ ದೀಪದ ಕಂಬಗಳು, ಬೆಳ್ಳಿಯ ದೀಪದ ಕಂಬಗಳು ಅಲ್ಲಿ ನೀಡಿರ್ತಾರೆ. ಆ ಬೆಳ್ಳಿ ದೀಪದ ಕಂಬಗಳು ಆ ಬಿಷಪ್ ರವರ ತಾಯಿ ಸಾಯುವಾಗ ಆ ದೀಪದ ಕಂಬಗಳನ್ನ ಬಿಷಪ್ರಿಗೆ ನೀಡಿರ್ತಾರೆ. ಬಿಷಪ್ ಅವುಗಳನ್ನ ನೆನಪಿನ ಕಾಣಿಕೆಯಾಗಿ ಅಲ್ಲಿ ಇಟ್ಕೊಂಡಿರ್ತಾರೆ. ಅವುಗಳನ್ನ ತುಂಬಾ ಪ್ರೀತಿ ಮಾಡ್ತಾ ಇರ್ತಾರೆ. ಇಲ್ಲಿ ಒಂದು ಆಕ್ಟ್ ಪ್ಲೇ ಆಗಿರೋದ್ರಿಂದ ಇಲ್ಲಿ ಆ ಬಿಷಪ್ರ ಒಂದು ಸಹೋದರಿ ಆಗಿರ್ತಕ್ಕಂಥ ಪರ್ಸೋಮ್ ಏನ್ ಮಾಡ್ತಾ ಇರ್ತಾಳೆ, ತನ್ನ ಅಣ್ಣ ಆಗಿರ್ತಕ್ಕಂಥ ಬಿಷಪ್ರ ಒಂದು ತ್ಯಾಗ ಮತ್ತೆ ಔದಾರ್ಯ, ಈ ಒಂದು ಗುಣದಿಂದ ಆಕೆ ಹತಾಶೆ ಆಗ್ಬಿಟ್ಟಿರ್ತಾಳೆ. ಅಲ್ಲಿ ತನ್ನ ಮನೆಯಲ್ಲಿರ್ತಕ್ಕಂಥ ಸೇವಕಿ ಮೇರಿ ಅವಳ ಜೊತೆ ವಾದಗಳನ್ನ ಮಾಡ್ತಾ ಇರ್ತಾಳೆ. ಇಲ್ಲಿ ತನ್ನ ಅಣ್ಣ ಎಲ್ಲವನ್ನೂ ದಾನ ಮಾಡುವ ಮನುಷ್ಯನಾಗ್ಬಿಟ್ಟಿದ್ದಾನೆ. ಬಿಷಪ್ ಅವರು ಬಡ ಮಹಿಳೆ ಮತ್ತೆ ಮೇರಿಯ ತಾಯಿಯಾಗಿರ್ತಕ್ಕಂತಹ ಗ್ರಿಂಗೋರಿಯರ್ ಅವರಿಗೆ ಬಾಡಿಗೆ ಹಣ ಕೊಡೋದಿಕ್ಕೆ ತಮ್ಮಲ್ಲಿರ್ತಕ್ಕಂತಹ ಬೆಳ್ಳಿಯ ಪಾತ್ರೆಗಳನ್ನ ಮಾರಾಟ ಮಾಡಿರೋದು ಅವಳಿಗೆ ಗೊತ್ತಾಗುತ್ತೆ. ಅವನ ಬಿಷಪ್ನ ಎಸ್ಟೇಟ್ ಕೂಡ ಮಾರಾಟವಾಗಿದೆ. ಅವನ ಪೀಠೋಪಕರಣಗಳು ಎಲ್ಲವನ್ನ ಮಾರಾಟ ಮಾಡಿರ್ತಾನೆ. ಇದನ್ನ ತಿಳ್ಕೊಂಡಂತಹ ಪರ್ಸೋಮ್ ದುಃಖಿಸ್ತಾ ಇರ್ತಾಳೆ. ನಂತರ ಬಿಷಪ್ ಮನೆಗೆ ಹಿಂತಿರುಗಿ ಬರ್ತಾರೆ. ಯಾಕಂದ್ರೆ ಸುಮಾರು 11 ಗಂಟೆ ಆಗಿರುತ್ತೆ. ಅಲ್ಲಿಯವರೆಗೂ ತನ್ನ ಅಣ್ಣ ಬಂದಿರೋದಿಲ್ಲ. ಇಲ್ಲಿ ಪರ್ಸೋಮ್ ಆ ಒಂದು ಸೇವಕಿ ಅಥವಾ ಮನೆಯಾಳಾಗಿರ್ತಕ್ಕಂಥ ಮೇರಿಯ ಜೊತೆ ಇದನ್ನೆಲ್ಲ ಮಾತಾಡ್ತಾ ಇರ್ತಾರೆ. ಬಿಷಪ್ ಹಿಂತಿರುಗ್ತಾ ಇರ್ತಾರೆ. ಯಾಕಂದ್ರೆ ಅವರು ಮೇರಿಯ ತಾಯಿಯನ್ನ ಭೇಟಿ ಮಾಡಿ ಬರ್ತಾ ಇರ್ತಾಳೆ. ಮತ್ತೆ ಈ ತಂಗಿ ಪರ್ಸೋಮ್ನ ಒಂದು ದೂರುಗಳು ಆಕೆ ಹೇಳ್ತಾನೆ ಇರ್ತಾಳೆ. ತನ್ನ ಅಣ್ಣ ಎಲ್ಲವನ್ನ ಮಾರಿದಾನೆ, ಜನರಿಗೆ ಆತ ಎಲ್ಲವನ್ನ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾಳೆ. ಆಗ ಒಬ್ಬ ಬಿಷಪ್ ತನ್ನ ತಂಗಿಗೆ ಹೇಳ್ತಾನೆ, ಜನರು ಯಾರು ಸಹ ಮೂರ್ಖರಲ್ಲ. ಅಕಸ್ಮಾತ್ ಜನರು ನನಗೆ ಸುಳ್ಳು ಹೇಳಿ ನನ್ನಿಂದ ಸಹಾಯವನ್ನ ಪಡೆದ್ರೆ ಕಳೆದುಕೊಳ್ಳುವವರು ಅವರೇ, ನಾನಲ್ಲ ಅಂತ ಹೇಳಿ ಆತ ಹೇಳ್ತಾನೆ. ನಂತರ ಪರ್ಸೋಮ್ ಏನ್ ಮಾಡ್ತಾರೆ, ತನ್ನ ಅಣ್ಣನಿಗೆ ಒಂದು ಊಟವನ್ನ ಬಡಿಸ್ತಾರೆ. ಇಲ್ಲಿ ಸಹೋದರಿ ಪರ್ಸೋಮ್ ಇರ್ತಕ್ಕಂಥ ಕ್ಯಾಂಡಲ್ ಸ್ಟಿಕ್ಸ್ ಗಳನ್ನ ಕೂಡ ಮಾರಾಟ ಮಾಡಿಬಿಡು, ಆ ಕ್ಯಾಂಡಲ್ ಸ್ಟಿಕ್ಸ್ ದೀಪದ ಕಂಬಳನ್ನು ಕೂಡ ಮಾರಾಟ ಮಾಡಿ ಎಲ್ಲವನ್ನ ದಾನ ಮಾಡಿಬಿಡು ಅಂತ ಹೇಳಿದಾಗ ಆಗ ಬಿಷಪ್ ಹೇಳ್ತಾರೆ, ಇಲ್ಲ ಆ ಕ್ಯಾಂಡಲ್ ಸ್ಟಿಕ್ಸ್ಗಳು ನನ್ನವಲ್ಲ ಅಂತ ಹೇಳ್ತಾರೆ. ಅವು ಒಂದು ರೀತಿಯ ಮೆಮೊರೀಸ್ಗಾಗಿ ಇಟ್ಟಿದ್ದೇನೆ, ಅವು ಕೂಡ ನನ್ನವಲ್ಲ ಅಂತ ಹೇಳ್ತಾನೆ. ಒಂದು ವೇಳೆ ಅವುಗಳನ್ನ ಹೆಚ್ಚು ಬೆಲೆ ಕೊಡೋದು ಕೂಡ ಪಾಪನೇ ಅಂತ ಹೇಳ್ತಾನೆ. ಅದ್ರ ಜೊತೆಗೆ ಪರ್ಸೋಮ್ ಕೂಡ ಒಂದು ರೀತಿ ಎಲ್ಲವನ್ನ ಮಾರಿ ನೀನು ದಾನ ಮಾಡಿಬಿಡು ಒಂದು ರೀತಿ ವಿಷಾದವನ್ನ ವ್ಯಕ್ತಪಡಿಸ್ತಾ ಅವಳು ಏನ್ ಮಾಡ್ತಾಳೆ, ತಾನು ಮಲಗೋಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ಹೊರಟು ಹೋಗ್ತಾಳೆ. ನಂತರ ಬಿಷಪ್ ಏನ್ ಮಾಡ್ತಾರೆ, ಒಂದು ಓದೋದಿಕ್ಕೆ ಕುತ್ಕೋತಾರೆ. ಆದರೆ ಅವರಿಗೆ ಒಂದು ರೀತಿ ಪರ್ಸೋಮ್ ಹೇಳಿರ್ತಕ್ಕಂಥ ಮಾತುಗಳು ಆತನ ಮನಸ್ಸಲ್ಲಿ ಕಾಣ್ತಾ ಇರುತ್ತೆ. ಆತ ಆ ಒಂದು ದೀಪದ ಕಂಬಗಳು ಕ್ಯಾಂಡಲ್ ಸ್ಟಿಕ್ಸ್ ಅನ್ನ ನೋಡ್ತಾ ಕೂತಿರ್ತಾರೆ. ಅದ್ರ ಜೊತೆಗೆ ಅವ್ರ ಮನಸ್ಸಲ್ಲಿ ಅಂದ್ಕೋತಾರೆ, ಆ ಕ್ಯಾಂಡಲ್ ಸ್ಟಿಕ್ಸ್ ಯಾರದೋ ಬಾಡಿಗೆಯನ್ನ ಅಂದ್ರೆ ಅವ್ರ ಬಾಡಿಗೆಯನ್ನ ಕಟ್ಟಬಹುದಾಗಿತ್ತು ಅಂತ ಯೋಚಿಸ್ತಾ ಇರ್ತಾನೆ. ಈ ರೀತಿ ಯೋಚನೆ ಮಾಡ್ತಾ ಕುತ್ಕೊಂಡಿದ್ದಾಗ ಅವರ ಮನೆಗೆ ಆ ಮಧ್ಯರಾತ್ರಿ ಸಮಯದಲ್ಲಿ ಒಬ್ಬ ಖೈದಿಯ ಆಗಮನ ಆಗುತ್ತೆ. ಆತ ಒಂದು ಉದ್ದನೆಯ ಚಾಕುವನ್ನ ಹಿಡಿದು ಅವರ ಮನೆಗೆ ಪ್ರವೇಶ ಮಾಡ್ತಾನೆ. ಅವನು 3 ದಿನಗಳಿಂದ ಏನೂ ಊಟವಿಲ್ಲದೆ ತುಂಬಾ ಹತಾಶನಾಗ್ಬಿಟ್ಟಿರ್ತಾನೆ, ಹಸುವಿನಿಂದ ಬಳಲ್ತಾ ಇರ್ತಾನೆ. ಆತ ಬಂದವನ ತಕ್ಷಣ ಬಿಷಪ್ಗೆ ಚಾಕುವಿನಿಂದ ಬೆದರಿಕೆ ಹಾಕ್ತಾನೆ. ಒಂದು ರೀತಿ ಭಯಾನಕವಾದ ಬೆದರಿಕೆಯನ್ನ ಹಾಕಿ ಹೇಳ್ತಾನೆ. ಬಿಷಪ್ ಅದಕ್ಕೆ ಯಾವುದೇ ರೀತಿ ಭಯವನ್ನ ಪಡೆದೆ ಶಾಂತ ರೀತಿಯಲ್ಲಿ ಹೇಳ್ತಾರೆ, ನನ್ನ ಸ್ನೇಹಿತ ಅಂದ್ರೆ ಆ ಕಾನ್ವಿಕ್ಟ್ ಅನ್ನ ಮೈ ಡಿಯರ್ ಫ್ರೆಂಡ್ ಅಂತ ಕರೀತಾನೆ. ಮೈ ಡಿಯರ್ ಫ್ರೆಂಡ್ ಅಂತ ಹೇಳ್ತಾ, ನಾನು ಓದ್ತಾ ಇದ್ದೇನೆ, ನೀನು ಯಾಕೆ ಈ ರೀತಿ ಕೂಗ್ತೀಯಾ, ನಾನು ನಿನಗೆ ಯಾವ ರೀತಿ ಸಹಾಯ ಮಾಡಬೇಕು ಹೇಳು ಅಂತ ಬಿಷಪ್ ಒಬ್ಬ ಖೈದಿಯನ್ನ ಕೇಳ್ತಾನೆ. ಅದಕ್ಕೆ ಖೈದಿ ಹೇಳ್ತಾನೆ, ನಾನು 15729 ಈ ಒಂದು ನಂಬರ್ನಿಂದ ಗುರುತಿಸಲ್ಪಟ್ಟಿರ್ತಕ್ಕಂಥ ಒಬ್ಬ ಅಪರಾಧಿ ನಾನು ಅಂತ ಹೇಳ್ತಾನೆ. ಮತ್ತೆ ನನಗೆ ಈಗ ತುಂಬಾ ಹೊಟ್ಟೆ ಹಸಿದಿದೆ, ಬೇಗ ನನಗೆ ಊಟ ಬೇಕು ಅಂತೇಳಿ ತುಂಬಾ ಗಡಸಾಗಿ ಕೇಳ್ತಾನೆ. ಮತ್ತೆ ಬಿಷಪ್ ಏನ್ ಮಾಡ್ತಾರೆ, ಆಗ ಬೀಗ ಹಾಕಿರ್ತಕ್ಕಂಥ ಕೀಬೋರ್ಡ್ ಕೀಗಳನ್ನ ಪರ್ಸೋಮ್ ಲಾಕ್ ಮಾಡಿ ತೆಗೆದುಕೊಂಡು ಹೋಗ್ಬಿಟ್ಟಿರ್ತಾಳೆ. ಅದಕ್ಕೆ ಆಕೆ ಒಂದು ಕೀಬೋರ್ಡ್ ಮೀನ್ಸ್ ಒಂದು ಕಬೋರ್ಡ್ ಅನ್ನ ಲಾಕ್ ಮಾಡಬಾರ್ದಾಗಿತ್ತು ಅಂತ ಹೇಳಿ ಆತ ಅಂದ್ಕೋತಾನೆ.
ಮತ್ತೆ ಆ ಒಂದು ಪರ್ಸೋಮ್ನನ್ನ ಕರೆಯೋದಿಕ್ಕೆ ಬಿಷಪ್ ಮುಂದಾಗ್ತಾನೆ. ಆಗ ಆ ಕಾನ್ವಿಕ್ಟ್ ಹೇಳ್ತಾನೆ, ಮನೆಯವರನ್ನ ಎಲ್ಲರನ್ನ ಎಬ್ಬರಿಸೋದು ನಿನ್ನ ಒಂದು ಪ್ಲಾನ್ ಆಗಿದೆ, ಆ ರೀತಿ ಯಾರನ್ನಾದ್ರೂ ಎಬ್ಬಿಸಿದ್ರೆ ನಾನು ಕೊಂದಾಕ್ತೀನಿ ಅಂತ ಹೇಳ್ತಾನೆ. ಆದರೆ ಬಿಷಪ್ ಹೇಳ್ತಾನೆ, ಇಲ್ಲ, ನಾನು ಕರಿತಾ ಇರತಕ್ಕಂಥದ್ದು ಆ ಒಂದು ಪರ್ಸೋಮ್ನ ಬಳಿ ಕೀಗಳಿದೆ, ನಿನಗೆ ಊಟ ಬಡಿಸೋದಕ್ಕೆ ಆ ಕಬೋರ್ಡನ್ನ ತೆಗಿಬೇಕಾಗಿದೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಪರ್ಸೋಮ್ ಅಲ್ಲಿಗೆ ಬರ್ತಾಳೆ. ಆಕೆ ತುಂಬಾ ಭಯಗೊಳ್ತಾಳೆ, ಯಾಕಂದ್ರೆ ಅಲ್ಲಿ ಆ ಖೈದಿ ಚಾಕುವನ್ನ ಹಿಡಿದು ನಿಂತಿರ್ತಾನೆ. ಆದ್ರೆ ಬಿಷಪ್ ಏನ್ ಮಾಡ್ತಾರೆ, ಆ ಖೈದಿ ಅನ್ನೋದನ್ನ ಆಕೆಗೆ ಹೇಳೋದಿಲ್ಲ. ಈತ ಒಬ್ಬ ಯಾರೋ ಬಡ ಪ್ರಯಾಣಿಕ ಬಂದಿದ್ದಾನೆ, ಆತನನ್ನ ನಾವು ಈಗ ಒಂದು ಊಟ ಹಾಕ್ಬೇಕಾಗಿದೆ ಅಂತ ಹೇಳಿ ಒಂದು ಸುಳ್ಳನ್ನ ಹೇಳ್ತಾನೆ. ಆದರೆ ಆ ಅಪರಾಧಿ ಏನ್ ಮಾಡ್ತಾನೆ, ನನಗೆ ಊಟ ಬೇಕು ಅಂತ ಹೇಳ್ತಾನೆ. ಊಟವನ್ನು ಬಡಿಸಿದಾಗ ಆತ ಏನ್ ಮಾಡ್ತಾನೆ, ಅಲ್ಲಿ ಕೊಟ್ಟಿರ್ತಕ್ಕಂತಹ ಸ್ಪೂನ್ಗಳನ್ನೆಲ್ಲ ಬಿಸಾಕಿ ಒಂದು ರೀತಿ ಪ್ರಾಣಿಯ ಹಾಗೆ ತಿನ್ನೋದಿಕ್ಕೆ ಶುರು ಮಾಡ್ತಾನೆ. ಮತ್ತೆ ಪರ್ಸೋಮ ಅಲ್ಲಿಂದ ಹೊರಡಕ್ಕೆ ಹೋದಾಗ ಯಾರು ಸಹ ಈ ರೂಮ್ನಿಂದ ಹೊರಗಡೆ ಹೋಗ್ಬಾರದು ಅಂತ ಆತ ಒಂದು ರೀತಿ ಗದರಿಸ್ತಾನೆ. ಆ ಊಟದ ಸಮಯದಲ್ಲಿ ಅವನು ಒಂದು ರೀತಿ ಪ್ರಾಣಿಯಂತೆ ಅದನ್ನ ತಿಂತಾ ಇರ್ತಾನೆ. ಒಂದು ತಿಂದು ಆ ಒಂದು ಚಿಕನ್ ಪೀಸ್ ಮೂಳೆಗಳನ್ನೆಲ್ಲ ಆ ಕಡೆ ಈ ಕಡೆ ಬಿಸಾಡ್ತಾ ಇರ್ತಾನೆ. ಆತ ಸ್ಟೀಲ್ ಪೋರ್ಕ್ ಅನ್ನ ಎಸಿತಾನೆ. ನಾನು ಜೈಲಿನಲ್ಲಿ ಪೋರ್ಕ್ ಅನ್ನ ಬಳಸ್ತಾ ಇರ್ಲಿಲ್ಲ ಅಂತ ಹೇಳ್ತಾನೆ. ಮತ್ತೆ ಅಲ್ಲಿ ಕಿಟಕಿ ಬಾಕಲುಗಳನ್ನ ತೆರೆದಿಟ್ಟಿರ್ತಾರೆ. ಅದನ್ನ ನೋಡಿ, ಏನಕ್ಕೆ ಈ ರೀತಿ ಕಿಟಕಿ ಬಾಕಲುಗಳನ್ನ ತೆರೆದಿಟ್ಟಿದ್ದೀರಾ, ನಿಮ್ಗೆ ಭಯ ಆಗೋದಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಬಿಷಪ್ ಹೇಳ್ತಾನೆ, ಇಲ್ಲ, ಈ ಕಿಟಕಿ ಬಾಕಲುಗಳನ್ನ ನೀನು ಬರುವುದಕ್ಕೋಸ್ಕರ ನಾವು ತೆರೆದಿಟ್ಟಿದ್ದೇವೆ ಅಂತ ಹೇಳ್ತಾರೆ. ಆಗ ಆ ಅಪರಾಧಿ ಹೇಳ್ತಾನೆ, ಆ ಖೈದಿ ಹೇಳ್ತಾನೆ, 30 ವರ್ಷಗಳಲ್ಲಿ ನಾನು ಮೊದಲ ಬಾರಿಗೆ ಈ ರೀತಿ ಇಂಥ ಮಧ್ಯರಾತ್ರಿಯಲ್ಲಿ ಬಾಕಲುಗಳನ್ನ ತೆರೆದಿಟ್ಟಿರ್ತಕ್ಕಂಥದ್ದು ನೋಡಿದ್ದೇನೆ ಅಂತಕ್ಕಂಥದ್ದನ್ನ ಹೇಳ್ತಾನೆ. ಆಗ ಬಿಷಪ್ ಹೇಳ್ತಾನೆ, ಈ ಒಂದು ಕಳ್ಳರೆಲ್ಲರೂ ಬರಬಹುದು ಅಂತ ಹೇಳಿದಾಗ, ಇಲ್ಲ, ನಾನು ಅವ್ರಿಗಾಗಿ ಒಂದು ರೀತಿ ವಿಷಾದವನ್ನ ವ್ಯಕ್ತಪಡಿಸ್ತಾನೆ. ಕಳ್ಳರ ಬಗ್ಗೆ ಒಂದು ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ ಅಂತ ಹೇಳಿದಾಗ ಈ ಖೈದಿಗೆ ಒಂದು ರೀತಿ ಕನ್ಫ್ಯೂಸ್ ಆಗ್ತಾನೆ. ನಂತರ ಆ ಖೈದಿ ಏನ್ ಮಾಡ್ತಾನೆ, ತನ್ನ ಒಂದು ಕಥೆಯನ್ನ ಹೇಳಕ್ಕೆ ಪ್ರಾರಂಭ ಮಾಡ್ತಾನೆ. ಏಕೆಂದ್ರೆ ಆ ಖೈದಿ ಮಲಗೋದಿಕ್ಕೆ ಬಿಷಪ್ ಏನ್ ಮಾಡ್ತಾರೆ, ತನ್ನ ತಂಗಿ ಪರ್ಸೋಮ್ಳನ್ನ ಆತನಿಗೆ ಬೆಡ್ ಅನ್ನ ರೆಡಿ ಮಾಡು ಅಂತ ಹೇಳಿದ ನಂತರ ಆ ಬಿಷಪ್ ಕೇಳ್ತಾನೆ, ಅಪರಾಧಿಯ ಒಂದು ಪಕ್ಕದಲ್ಲಿ ಕುಳಿತು ಆತನ ಭುಜದ ಮೇಲೆ ಕೈ ಹಾಕಿ, ನಿನ್ನ ಒಂದು ಹಿನ್ನೆಲೆ ಏನು, ನೀನು ಯಾಕೆ ಜೈಲಿಗೆ ಹೋದೆ ಅಂತ ಕೇಳಿದಾಗ ಆತ ತನ್ನ ಒಂದು ವೃತ್ತಾಂತವನ್ನ ಹೇಳ್ತಾನೆ. ಆ ಖೈದಿ ಒಂದು ಕಾಲದಲ್ಲಿ ಒಂದು ಮನೆ, ದ್ರಾಕ್ಷಿ ತೋಟವನ್ನ ಹೊಂದಿದ್ನು. ಆತನ ಹೆಂಡತಿ ಕೂಡ ಇದ್ಲು. ಆತ ಹೆಂಡತಿ ಹೆಸರು ಜಿನ್ನೇಟ್ ಅಂತಕ್ಕಂಥದ್ದು. ಇದನ್ನ ನೆನಪು ಮಾಡಿಕೊಂಡು ಆ ಖೈದಿ ಹೇಳಕ್ಕೆ ಶುರು ಮಾಡ್ತಾನೆ. ಅದೊಂದು ವರ್ಷ ತುಂಬಾ ಕೆಟ್ಟದಾಗಿತ್ತು. ನನ್ನ ಪತ್ನಿ ಜೆನ್ನೆಟ್ಲ ಒಂದು ಅನಾರೋಗ್ಯದಿಂದ ಇದ್ಲು. ಆಕೆ ಒಂದು ರೀತಿ ಸಾಯುವ ಪರಿಸ್ಥಿತಿಗೆ ಬಂದಿದ್ಲು. ಆಕೆ ತುಂಬಾ ಹೊಟ್ಟೆ ಹಸಿದಿತ್ತು. ಮನೆಯಲ್ಲಿ ಯಾವುದೇ ಆಹಾರ ಇರಲಿಲ್ಲ. ಅವಳಿಗಾಗಿ ಆಹಾರವನ್ನ ಖರೀದಿ ಮಾಡೋದಕ್ಕೆ ನಾನು ಕಳ್ತನ ಮಾಡಿದೆ. ಈ ಒಂದು ಕೃತ್ಯಕ್ಕಾಗಿ ನನ್ನನ್ನು 10 ವರ್ಷ ಜೈಲಿಗೆ ಹಾಕಿದ್ರು. ಆ 10 ವರ್ಷ ಜೈಲು ನನಗೆ ನರಕವಾಗಿತ್ತು. ಆ ರಾತ್ರಿಯೇ ಜೆನ್ನೆಟ್ ನಾನು ಹಿಂತಿರುಗದೆ ಇದ್ದಾಗ ಆಕೆ ಸತ್ತಿದ್ದಾಳೆ ಅಂತಕ್ಕಂಥ ವಿಷಯ ನನಗೆ ಆ ಜೈಲಿನಲ್ಲಿ ಗೊತ್ತಾಯಿತು. ಈ ಅನ್ಯಾಯವು ಈ ಒಂದು ತನ್ನ ಹೆಂಡತಿಯನ್ನು ಕಳೆದುಕೊಂಡಂತಹ ನೋವು ಮತ್ತೆ ಈ ಸಮಾಜದ ವಿರುದ್ಧ ಆತನಿಗೆ ಒಂದು ದೇಶದ ಮನೋಭಾವ ಬೆಳೀತು ಅಂತಕ್ಕಂಥದ್ದನ್ನ ಆತ ಹೇಳ್ತಾನೆ. ಆ ಸೆರೆಮನೆಯಲ್ಲಿ ಆತನನ್ನ ಒಂದು ಪ್ರಾಣಿಯ ಹಾಗೆ ನೋಡ್ಕೊಳ್ಳಲಾಗ್ತಾ ಇತ್ತು. ನನ್ನನ್ನ ಒಂದು ಪ್ರಾಣಿಯಂತೆ ಚೈನುಗಳ ಮೂಲಕ ಕಟ್ಟಿ ಹಾಕಿದ್ರು. ನನ್ನನ್ನ ಒಂದು ನಾಯಿಯನ್ನ ಹೊಡೆಯುವ ಹಾಗೆ ಹೊಡಿತಾ ಇದ್ರು. ನಾನು ಅಲ್ಲಿ ಒಬ್ಬ ಮನುಷ್ಯನಾಗಿರ್ಲಿಲ್ಲ, ನಾನೊಬ್ಬ ರಾಕ್ಷಸನಾಗಿದ್ದೆ ಅಂತಕ್ಕಂಥದ್ದನ್ನ ಹೇಳ್ತಾನೆ. ಆತ ಆ ಜೈಲಿನಿಂದ ತಪ್ಪಿಸಿಕೊಂಡು ಓಡಿ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಗ ಆತನನ್ನ ಮತ್ತೆ ಹಿಡಿದು ಅಲ್ಲಿಗೆ ಆಗ್ತಾ ಇದ್ರು. ಆತನ ಒಂದು ಜೈಲಿನ ವಾಸ ತೀರ್ಪು ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇತ್ತು ಅಂತ ಹೇಳ್ತಾನೆ. ನಂತರ ಆ ಬಿಷಪ್ ಹೇಳ್ತಾರೆ, ನೀನು ತುಂಬಾ ಬಳಲಿದೀಯಾ, ತುಂಬಾ ನೊಂದು ಬಂದಿದೀಯಾ, ನೀನು ಆರಾಮಾಗಿ ಮಲಗು, ನಿದ್ರಿಸು ಅಂತ ಹೇಳ್ತಾರೆ. ನಂತರ ಅಪರಾಧಿಯನ್ನ ಆ ಬಿಷಪ್, ನೀನು ನನ್ನ ಮೈ ಫ್ರೆಂಡ್ ಅಂತ ಹೇಳಿ ನೀನು ಯಾವುದೇ ರೀತಿ ಭಯಪಡದೆ ಇಲ್ಲಿ ಆರಾಮಾಗಿ ನಿದ್ರಿಸು ಅಂತ ಹೇಳಿ ಹೊರಟೋಗ್ತಾನೆ. ಇಲ್ಲಿ ಅಪರಾಧಿಯ ಮನಸ್ಸಿನಲ್ಲಿ ಒಂದು ಗೊಂದಲ ಮೂಡುತ್ತೆ. ಏನಿದು, ನಾನೊಬ್ಬ ಖೈದಿ, ಒಬ್ಬ ಕಳ್ಳ, ನಾನೊಬ್ಬ ಮೃಗ ರೀತಿಯಲ್ಲಿದ್ದರೂ ಸಹ ಈ ಬಿಷಪ್ ನನ್ನನ್ನು ಮಲಗು ಅಂತ ಹೇಳ್ತಾ ಇದ್ದಾನಲ್ಲ ಅಂತೇಳಿ ಆತನ ಮನಸ್ಸಿನಲ್ಲಿ ಒಂದು ರೀತಿ ಗೊಂದಲ ಉಂಟಾಗತ್ತೆ. ನಂತರ ಬಿಷಪ್ ಆತನಿಗೆ ಕಂಬಳಿಯನ್ನ ತರುವಾಗ ಅಲ್ಲೇ ಮ್ಯಾಂಟಲ್ ಅಂದ್ರೆ ಒಂದು ಒಲೆಯ ಮೇಲೆ ಒಂದು ಅಲಂಕಾರಕ್ಕೆ ಇಟ್ಟಿರ್ತಕ್ಕಂತಹ ಒಂದು ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ಗಳನ್ನ ಈ ಅಪರಾಧಿ ನೋಡ್ತಾನೆ. ಅವುಗಳನ್ನ ನೋಡಿದ ತಕ್ಷಣ ಇವುಗಳಿಗೆ ತುಂಬಾ ಬೆಲೆ ಇರಬಹುದು ಅಂತ ಹೇಳಿ ಅಂದ್ಕೋತಾನೆ. ಅಂದುಕೊಂಡವನೇ ಏನ್ ಮಾಡ್ತಾನೆ, ಬಿಷಪ್
ತನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ಆದರೂ ಕೂಡ ನಾನು ಈ ರೀತಿ ಯೋಚನೆ ಮಾಡೋದು ತಪ್ಪು. ನಾನೊಬ್ಬ ಕೈದಿಯಾಗಿದ್ದರೂ ಸಹ ಈ ಒಂದು ಕ್ಯಾಂಡಲ್ ಸ್ಟಿಕ್ಗಳನ್ನು ಏನು ಮಾಡ್ಬೋದು, ತೆಗೆದುಕೊಂಡು ಹೋಗೋದು ತಪ್ಪು ಅಂತ ಅಂದುಕೋತಾನೆ. ಅದೇ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಆ ರಾತ್ರಿ ನಿದ್ರೆ ಸಮಯದಲ್ಲಿ ಆ ಖೈದಿ ಆ ಒಂದು ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ಗಳನ್ನು ತನ್ನ ಕೋಟಿನೊಳಗೆ ಇಟ್ಟುಕೊಂಡು ಏನು ಮಾಡ್ತಾನೆ, ಆತ ಮನೆಯಿಂದ ಹೊರಟೋಗ್ತಾನೆ. ಇನ್ನು ಬೆಳಗಿನ ಜಾವ ಪರ್ಸೋಮ್ ಎದ್ದು ಬರ್ತಾಳೆ. ಅಲ್ಲಿ ಬಂದವಳೆ ತಕ್ಷಣ ನೋಡ್ತಾಳೆ ಆ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ಗಳು ಕಳುವಾಗಿರುತ್ತೆ. ಅವಳು ಓಡಿ ಹೋಗಿ ಬಿಷಪ್ನನ್ನು ಎಬ್ಬರಿಸ್ತಾಳೆ. ಎಬ್ಬರಿಸಿ ಪೊಲೀಸರಿಗೆ ಈ ವಿಷಯ ತಿಳಿಸೋಣ ಅಂತ ಹೇಳ್ತಾಳೆ. ಬಿಷಪ್ ಕೂಡ ಆರಂಭದಲ್ಲಿ ಒಂದು ರೀತಿ ದುಃಖ ಪಡ್ತಾನೆ, ಯಾಕೆಂದರೆ ಅವುಗಳು ತನ್ನ ತಾಯಿಯ ನೆನಪಿಗಾಗಿ ಇಟ್ಟದ್ದಂತಹ ಸಿಲ್ವರ್ ಸ್ಟಿಕ್ಸ್ ಅಂತ ಅಂದ್ಕೋತಾನೆ. ಅದ್ರ ಜೊತೆಗೆ ಇನ್ನೊಂದು ಕಡೆ ಮನಸ್ಸಿನಲ್ಲಿ ಇದು ನನ್ನ ಸೊತ್ತಲ್ಲ, ಇದು ಯಾರೋ ಬಡವರಿಗೆ ಸೇರಬೇಕಾಗಿರ್ತಕ್ಕಂತಹ ಸೊತ್ತು ಅಂತ ಅಂದ್ಕೋತಾನೆ. ಇಲ್ಲಿ ಪರ್ಸೋಮ್ ಏನ್ ಮಾಡ್ತಾಳೆ, ಆ ಬಿಷಪ್ನಿಗೆ ತಿಳಿಸಿ ಈ ವಿಷಯವನ್ನ ಪೊಲೀಸರಿಗೆ ತಿಳಿಸೋಣ ಅಂದಾಗ ಬಿಷಪ್ ಅದಕ್ಕೆ ನಿರಾಕರಣೆ ಮಾಡ್ತಾರೆ. ಏಕೆಂದ್ರೆ ಒಬ್ಬ ಅಪರಾಧಿ ಈಗ ಜೈಲಿನಿಂದ ಬಂದಿದ್ದಾನೆ, ಮತ್ತೆ ಅವನನ್ನ ಜೈಲಿಗೆ ಕಳಿಸೋದು ಮತ್ತೆ ಅವನನ್ನ ನರಕಕ್ಕೆ ಕಳಿಸಿದಂತೆ ಅಂತ ಆತ ಅಂದುಕೋತಾನೆ. ಅದ್ರ ಜೊತೆಗೆ ಅವುಗಳ ಬೆಲೆ ತುಂಬಾ ಹೆಚ್ಚಾಗಿದ್ದರೂ ಸಹ ಆ ಒಂದು ಕ್ಯಾಂಡಲ್ ಸ್ಟಿಕ್ಸ್ ಇಷ್ಟು ದಿನ ನನ್ನ ಬಳಿ ಇದ್ದವು, ಆದರೆ ಅದು ನಿಜವಾಗಿ ಬೇರೆ ಯಾರಿಗೋ ಸೇರಬೇಕಾಗಿದೆ. ಅದು ನನಗಿಂತ ಅವನಿಗೆ ತುಂಬಾ ಅಗತ್ಯ ಇದೆ, ಆ ಒಂದು ಬೆಲೆ, ಆ ಹಣ ಆತನಿಗೆ ತುಂಬಾ ಅಗತ್ಯ ಇದೆ, ಅವುಗಳಿಂದ ನನಗೆ ಯಾವುದೇ ಅಗತ್ಯತೆ ಇಲ್ಲ ಅಂತ ಆತ ಮನಸ್ಸಿನಲ್ಲಿ ಅಂದ್ಕೋತಾನೆ. ಆದರೆ ಪರ್ಸೋಮ್ ಏನ್ ಮಾಡ್ತಾಳೆ, ತನ್ನ ಅಣ್ಣ ಬಿಷಪ್ನ ಮಾತನ್ನು ಕೂಡ ಲೆಕ್ಕಿಸದೆ ಓಡಿ ಹೋಗಿ ಆ ಒಬ್ಬ ಪೊಲೀಸರಿಗೆ ಫೋನ್ ಮಾಡೋದಕ್ಕೆ ಹೊರಡ್ತಾಳೆ. ಆ ಸಮಯಕ್ಕೆ ಜೋರಾಗಿ ಬಾಗಿಲು ಬಡಿಯುವಂತ ಶಬ್ದ ಕೇಳಿಸುತ್ತೆ. ಬಾಗಿಲು ತೆರೆದಾಗ ಅಲ್ಲಿ ಆ ಜೆಂಡಾರಮ್ಸ್ನ ಒಬ್ಬ ಪೊಲೀಸ್ ಅಧಿಕಾರಿ, ಸರ್ಜೆಂಟ್ ಮತ್ತೆ 3 ಪೊಲೀಸರು ಬರ್ತಾರೆ. ಅವರು ಆ ಒಬ್ಬ ಕೈದಿ ಅಪರಾಧಿಯನ್ನ ಹಿಡಿದುಕೊಂಡು ಬಂದಿರ್ತಾರೆ. ಅವನ ಕೋಟಿನೊಳಗಡೆ ಆ ಬೆಳ್ಳಿಯ ಕ್ಯಾಂಡಲ್ ಸ್ಟಿಕ್ಸ್ಗಳನ್ನ ನೋಡಿರ್ತಾರೆ. ಆ ಸರ್ಜೆಂಟ್ ಅಪರಾಧಿಯನ್ನ ಕರ್ಕೊಂಡ್ಬಂದು ಆ ಕ್ಯಾಂಡಲ್ ಸ್ಟಿಕ್ಸ್ ಅನ್ನ ಬಿಷಪ್ಗೆ ಹಿಂತಿರುಗಿಸಲು ಬಂದಿರ್ತಾನೆ. ಅಪರಾಧಿ ತನ್ನ ಒಂದು ಈ ಅಪರಾಧಕ್ಕಾಗಿ ಆತ ತಲೆ ತೆಗಿಸಿ ನಿಂತಿರ್ತಾನೆ. ಬಿಷಪ್ ಆ ಒಬ್ಬ ಕೈದಿಯನ್ನು ನೋಡಿದ ತಕ್ಷಣ ಏನ್ ಮಾಡ್ತಾರೆ, ಈತ ನನ್ನ ಸ್ನೇಹಿತ, ನಾನೇ ಅವರಿಗೆ ನನ್ನ ಸ್ನೇಹಿತನಿಗೆ ಕ್ಯಾಂಡಲ್ ಸ್ಟಿಕ್ಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು, ಆತ ರಾತ್ರಿ ಇಲ್ಲೇ ಉಳ್ಕೊಂಡಿದ್ದ, ಊಟ ಸಹ ನಮ್ಮ ಜೊತೆ ಮಾಡಿದ್ದಾನೆ ಅಂತ ಹೇಳಿ ಆ ಪೊಲೀಸರಿಗೆ ಹೇಳ್ತಾನೆ, ಈ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ ನಾನೇ ಆ ಕೈದಿಗೆ ನೀಡಿದ್ದೇನೆ, ಆತನನ್ನ ಬಿಡುಗಡೆ ಮಾಡಿ ಅಂತ ಹೇಳ್ತಾನೆ. ಆಗ ಆ ಒಬ್ಬ ಬಿಷಪ್ನ ಒಂದು ಆಜ್ಞೆಯಂತೆ ಆ ಒಬ್ಬ ಪೊಲೀಸರು ಏನ್ ಮಾಡ್ತಾರೆ, ಆ ಕಾನ್ವಿಕ್ಟ್ ಅಂದ್ರೆ ಆ ಅಪರಾಧಿಯನ್ನ ಅಲ್ಲಿ ಬಿಡುಗಡೆ ಮಾಡ್ತಾರೆ. ಅಲ್ಲಿ ಆ ಸರ್ಜೆಂಟ್ ಏನ್ ಮಾಡ್ತಾರೆ, ಅಲ್ಲಿಂದ ಹೊರಟು ಹೋಗ್ತಾರೆ. ಈ ಒಂದು ಈ ಘಟನೆಯನ್ನ ನೋಡಿದಂತಹ ಅಪರಾಧಿ ಒಂದು ರೀತಿ ಹೆಣಗಾಡ್ತಾ ಇರ್ತಾನೆ. ಪರ್ಸೋಮ್ ಏನ್ ಮಾಡ್ತಾಳೆ, ಅಲ್ಲಿ ಬಂದು ಈ ದುಷ್ಟ ನೀಚ ಈತನನ್ನ ರಾತ್ರಿ ನಮ್ಮ ಮನೆಯಲ್ಲಿ ಇರಿಸಿದೇ ತಪ್ಪಾಯ್ತು, ಈತ ನಮ್ಮ ಈ ಕ್ಯಾಂಡಲ್ ಸ್ಟಿಕ್ಸ್ ಅನ್ನ ಕದ್ದು ಹೋಗಿದ್ದಾನೆ ಅಂತ ಹೇಳಿ ಒಂದು ರೀತಿ ಕುಪಿತಗೊಳ್ತಾಳೆ. ಆದರೆ ಆ ಒಂದು ಗೊಂದಲಕ್ಕೆ ಈಡಾದಂತಹ ಆ ಅಪರಾಧಿ ಖೈದಿ ಏನ್ ಮಾಡ್ತಾನೆ, ತನ್ನ ತನ್ನ ಮನಸ್ಸನ್ನ ಅಲ್ಲಿ ಚೇಂಜ್ ಮಾಡ್ಕೋತಾನೆ. ತಾನು ಮಾಡಿರ್ತಕ್ಕಂಥದ್ದು ಎಂಥ ನಾಚಿಕೆಗೇಡಿನ ಕೆಲಸ ಅಂತಕ್ಕಂಥದ್ದು ಆತ ಒಪ್ಕೋತಾನೆ. ಮ್ಯಾನ್ಸೈನರ್, ನಾನು ಅವುಗಳೊಂದಿಗೆ ಹೋಗಿರೋದಕ್ಕೆ ನನಗೆ ಸಂತೋಷವಾಗಿದೆ, ಅದು ಶಾಪವಾಗಲಿ, ಅದು ನನಗೆ ಸಂತೋಷವಾಗಿದೆ. ಮತ್ತೆ ಅವನು ನಾನಿಲ್ಲಿ ಇರಲು ಮತ್ತೆ ನಾನಿಲ್ಲಿ ವಾಸ ಮಾಡೋದಕ್ಕೆ ನಾನು ಸಿದ್ಧನಿಲ್ಲ ಅಂತ ಹೇಳ್ತಾನೆ. ಅಂದರೆ ಅಲ್ಲಿ ಮ್ಯಾನ್ಸೈನರ್ ಅಂತಕ್ಕಂಥದ್ದು ಬಿಷಪ್ನ ಹೆಸರಾಗಿರುತ್ತೆ. ನಾನು ಅವುಗಳನ್ನು ತಗೊಂಡೋಗಿರೋದಕ್ಕೆ ನನ್ನ ಕಡೆ ಒಂದು ಕಡೆ ಸಂತೋಷ ಆಗಿದೆ, ಇನ್ನೊಂದು ಕಡೆ ಅದು ನನಗೆ ಶಾಪ ಆಗದಂತಿದೆ. ಅದಕ್ಕೆ ನಾನು ಇಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ, ನಾನು ಪ್ಯಾರಿಸ್ಗೆ ಹೊರಟೋಗ್ತೇನೆ ಅಂತ ಹೇಳ್ತಾನೆ. ಹೊರಡುವ ಮೊದಲು ನಾನು ನಿಮಗೆ ಒಂದು ಹೃದಯಪೂರ್ವಕವಾದ ವಿನಂತಿಯನ್ನ ಮಾಡ್ತೇನೆ ಅಂತ ಹೇಳ್ತಾನೆ. ಈಗ ಅಲ್ಲಿ ಬಿಷಪ್ ಏನ್ ಮಾಡ್ತಾರೆ, ಒಂದು ಆಶೀರ್ವಾದನ ನೀಡ್ತಾರೆ. ಮತ್ತೆ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ ಅನ್ನ ಒಬ್ಬ ಖೈದಿಗೆ ಉಡುಗೊರೆಯಾಗಿ ನೀಡ್ತಾರೆ. ಮತ್ತೆ ಆ ಪೊಲೀಸರಿಂದ ನನ್ನನ್ನ ಕಾಪಾಡಿದ್ದಕ್ಕಾಗಿ ಆ ಅಪರಾಧಿ ಏನ್ ಮಾಡ್ತಾನೆ, ಅವರ ಮುಂದೆ ಒಂದು ಕುಸಿದು ಬೀಳ್ತಾನೆ. ತಾನು ಒಂದು ರೀತಿ ಮೂರ್ಖ ನಾನು ಅಂತ ಹೇಳಿ ಒಬ್ಬ ಮಗುವಿನ ಹಾಗೆ ಅಳ್ತಾ ಆ ಬಿಷಪ್ನ ಮುಂದೆ ಕುತ್ಕೋತಾನೆ. ನಾನು ಆ ಜೈಲಿನಲ್ಲಿದ್ದಾಗ ಕಾಡು ಮೃಗದಂತಿದ್ದೆ, ಆದರೆ ಈಗ ನಾನು ಕಾಡು ಮೃಗ ಅಲ್ಲ, ನಾನು ಈಗ ಮನುಷ್ಯನಂತೆ ಬದಲಾಗಿದ್ದೇನೆ ಅಂತ ಹೇಳಿ ಬಿಷಪ್ನ ಮುಂದೆ ಮಂಡಿಯೂರಿ ಕುಳಿತು
ಅಳೋದಕ್ಕೆ ಶುರು ಮಾಡ್ತಾನೆ. ಆಗ ಬಿಷಪ್ ಏನು ಮಾಡ್ತಾರೆ, ಆ ಒಬ್ಬ ಕೈದಿಗೆ ಒಂದು ಮಾತುಗಳನ್ನು ಹೇಳ್ತಾರೆ. ನೀನು ಯಾವಾಗಲೂ ನೆನಪಿಡು, ಈ ಒಂದು ಬಡ ದೇಹ ದೇವರ ಒಂದು ದೇವಾಲಯವಿದ್ದಂತೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಆ ಕ್ಯಾಂಡಲ್ ಸ್ಟಿಕ್ಗಳನ್ನು ಹಿಡಿದು ಆ ವ್ಯಕ್ತಿಗೆ ಹೇಳ್ತಾರೆ, ನೀನು ಇನ್ನು ಮುಂದೆ ಒಳ್ಳೆಯ ಜೀವನವನ್ನು ನಡೆಸು ಅಂತ ಹೇಳ್ತಾರೆ. ಆಗ ಆ ಅಪರಾಧಿ ಏನು ಮಾಡ್ತಾರೆ, ಆ ಕ್ಯಾಂಡಲ್ ಸ್ಟಿಕ್ಸನ್ನು ಕೈಯಲ್ಲಿ ಹಿಡ್ಕೊಂಡು ತುಂಬ ಭಕ್ತಿಯ ಭಾವದಿಂದ ಆ ಒಬ್ಬ ಬಿಷಪ್ನಿಗೆ ನಮಸ್ಕರಿಸಿ ಅಲ್ಲಿಂದ ಏನು ಮಾಡ್ತಾರೆ, ಹೊರಟೋಗ್ತಾರೆ. ಆ ಒಬ್ಬ ಕಾನ್ವಿಕ್ಟ್ ಹೋದ ನಂತರ ಆ ಒಂದು ನಾಟಕ, ಬಿಷಪ್ ಹೇಳ್ತಕ್ಕಂತಹ ಒಂದು ಪ್ರಾರ್ಥನೆಯಲ್ಲಿ ಆ ನಾಟಕ ಕೊನೆಗೊಳ್ಳುತ್ತೆ. ನೋಡಿ, ಈ ನಾಟಕದಲ್ಲಿ ವಿಕ್ಟರ್ ಹ್ಯೂಗೋರವರ ಒಂದು ಆ ಕೃತಿಯಲ್ಲಿ ಬರೆದಿರತಕ್ಕಂತಹ ದ ನೋಬಲ್ ಬಿಷಪ್ ನಾಟಕಕ್ಕೂ ಮತ್ತೆ ಇಲ್ಲಿ ಪ್ರದರ್ಶನಗೊಂಡಿರತಕ್ಕಂತಹ ಈ ಒಂದು ನಾಟಕಕ್ಕೂ ಒಂದು ಸ್ವಲ್ಪ ಅದಲು ಬದಲಾವಣೆಗಳನ್ನು ನಾವು ಕಾಣಬಹುದಾಗಿರುತ್ತೆ. ನಾರ್ಮನ್ ಮೆಕಿನೆಲ್ ನಾಟಕ ಒಂದು ರೀತಿ ಕೆಲವು ಕ್ಯಾರೆಕ್ಟರ್ಸ್ ಹೆಚ್ಚಾಗಿದೆ, ಮತ್ತೆ ಆ ವಿಕ್ಟರ್ ಹ್ಯೂಗೋದಕ್ಕಿಂತ ಒಂದು ಭಿನ್ನವಾಗಿ ಈ ಒಂದು ನಾಟಕವನ್ನು ಪ್ರದರ್ಶನ ಮಾಡಿರ್ತಾರೆ. ಆದರೆ ಎರಡು ನಾಟಕಗಳು ಸೇಮ್ ಇದೇ ಥೀಮನ್ನು ಒಳಗೊಂಡಿರುತ್ತೆ. ಎರಡು ನಾಟಕಗಳಲ್ಲಿ ಸೇಮ್ ಇದೇ ರೀತಿ ನೋಬಲ್ ಬಿಷಪ್ ಮತ್ತು ಕಾನ್ವಿಕ್ಟ್ ಆ ಒಬ್ಬ ಅಪರಾಧಿ ಪಾತ್ರಗಳನ್ನು ಕಾಣಬಹುದು. ಎರಡು ನಾಟಕದಲ್ಲೂ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ ಇದೆ. ಅಲ್ಲಿ ಅಪರಾಧಿ ಕದ್ದು ಹೋಗ್ತಾನೆ, ಕೊನೆಗೆ ತಾನು ಮನಪರಿವರ್ತನೆಯನ್ನು ಮಾಡಿಕೊಂಡು ಒಳ್ಳೆಯ ವ್ಯಕ್ತಿ ಆಗ್ತಾನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ನಾಟಕದ ಒಂದು ಇಂಗ್ಲಿಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೇನೆ. ಈ ಒಂದು PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಓದಿ, ನಿಮಗೆ ಸಂಪೂರ್ಣವಾಗಿ ಇದು ಅರ್ಥ ಆಗುತ್ತೆ ಅಂತ ತಿಳಿಸುತ್ತಾ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.